1 ವರ್ಷದ ಹಿಂದೆ ಆರಂಭಗೊಂಡ ಡಿಕೆ ಟ್ರಾನ್ಸ್ಪೋರ್ಟ್ ಅಂಡ್ ಲಾಜಿಸ್ಟಿಕ್ ಸರ್ವಿಸಸ್ ಕಂಪನಿಯು ಮಂಗಳೂರು ಕಚೇರಿಯನ್ನ ನಗರದ ನಾಗೂರಿಯಲ್ಲಿ ಆರಂಭಿಸಲಾಯಿತು. ನಾಗೂರಿಯ ಏಂಜಲ್ ಚರ್ಚ್ ಫಾದರ್ ಫೆಡರಿಕ್ ಮೊಂತೆರೋ ಮತ್ತು ಫಾದರ್ ಸ್ಟ್ಯಾನಿ ಫರ್ನಾಂಡಿಸ್ ಅವರು ನೂತನ ಕಚೇರಿಯನ್ನ ಉದ್ಘಾಟಿಸಿದರು. ಡಿಕೆ ಟ್ರಾನ್ಸ್ಪೋರ್ಟ್ ಲಾಜಿಸ್ಟಿಕ್ಸ್ ಡಿಕೆ ಚಿವೋಸಿ ಸಂಸ್ಥೆಯ ಅಂಗಸಂಸ್ಥೆಯಾಗಿದ್ದು ಫೈನಾನ್ಸ್ ಸೊಸೈಟಿ ಸೇರಿದಂತೆ ಹಲವು ಸಂಸ್ಥೆಗಳನ್ನು ನಡೆಸುತ್ತಿದ್ದು 50ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿದೆ. ಆಲ್ವಿನ್ ಜಾಯಲ್ ಸಂಸ್ಥೆಯ ಚೇರ್ಮನ್ ಆಗಿದ್ದು ಸಮೂಹ ಸಂಸ್ಥೆಗಳಾಗಿ ಉದ್ಯಮವನ್ನು ಮುನ್ನಡೆಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಲ್ವಿನ್ ಜಾಯಲ್ ಅವರು, ಸಾರಿಗೆ ಸಂಸ್ಥೆಯನ್ನ ಮುನ್ನಡೆಸುವುದು ಸುಲಭದ ಕೆಲಸವಲ್ಲ. ನಮ್ಮ ಸಂಸ್ಥೆಯ ಸರ್ವರ ಅಪೇಕ್ಷೆಯಂತೆ ಸಾರಿಗೆ ಉದ್ಯಮಕ್ಕೆ ಕೈ ಹಾಕಿದ್ದು 1 ವರ್ಷದಲ್ಲಿ 5 ಜಿಲ್ಲೆಗಳಲ್ಲಿ ವ್ಯವಹಾರ ವಿಸ್ತರಣೆ ಮಾಡಲಾಗಿದೆ. ಡಿಸೆಂಬರ್ ವೇಳೆಗೆ ಮತ್ತೆರಡು 18 ಚಕ್ರದ ಬೃಹತ್ ಟ್ರಕ್ ಅನ್ನ ಸೇವೆಗೆ ಇಳಿಸಲಾಗುವುದು. ದಕ್ಷಿಣ ಭಾರತ ವ್ಯಾಪ್ತಿಯಲ್ಲಿ ನಮ್ಮ ಉದ್ಯಮ ವಿಸ್ತರಣೆಗೆ ನೀಲನಕ್ಷೆ ಮಾಡಿಕೊಂಡಿದ್ದೇವೆ. ಸರಿಯಾದ ಯೋಜನೆ ಮತ್ತು ಉದ್ಯೋಗಿಗಳ ಶ್ರಮದಿಂದ ಸಂಸ್ಥೆಯನ್ನ ಉತ್ತಮವಾಗಿ ಮುನ್ನಡೆಸಬಹುದು ಎನ್ನುವ ಧೈರ್ಯ ಬಂದಿದೆ ಎಂದು ಹೇಳಿದರು. ಡಿಕೆ ಟ್ರಾನ್ಸ್ಪೋರ್ಟ್ ಅಂಡ್ ಲಾಜಿಸ್ಟಿಕ್ ಸರ್ವಿಸಸ್ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೇವೆ. ಟ್ರಾನ್ಸ್ಪೋರ್ಟ್ ಕ್ಷೇತ್ರದಲ್ಲಿ ಇದೊಂದು ವಿನೂತನ ಪ್ರಯೋಗ ಅಂತಲೇ ನಾವು ಹೇಳ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಬಹಳಷ್ಟು ಟ್ರಾನ್ಸ್ಪೋರ್ಟ್ ಸಂಸ್ಥೆಗಳು ಇವತ್ತು ಕಾರ್ಯನಿರ್ವಹಿಸುತ್ತಿದ್ದು ಸಹ ಒಂದು ತಂತ್ರಜ್ಞಾನವನ್ನು ವಿನೂತನ ಸಂಸ್ಥೆಯಾಗಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಯಾಕೆಂತ ಹೇಳಿದರೆ ಇವತ್ತು ಚಾಲಕರಿಗಾಗಲಿ ಒಂದು ಸಾಮಾಜಿಕ ಭದ್ರತೆಯನ್ನು ನಾವು ಒದಗಿಸಬೇಕು ಎಂಬ ಉದ್ದೇಶದಿಂದ ಈ ಸಂಸ್ಥೆಯಲ್ಲಿ ಚಾಲಕರಿಗೆ ಕಡ್ಡಾಯವಾಗಿ ನಾವು ESI PF ಸೇವೆಗಳನ್ನು ಕಡ್ಡಾಯ ಮಾಡಿದ್ದೀವಿ. ಅದೇ ರೀತಿ ಗ್ರಾಹಕರಿಗೆ ಟ್ರಾನ್ಸ್ಪೋರ್ಟ್ ಹೊರತುಪಡಿಸಿ ಲಾಜಿಸ್ಟಿಕ್ ಸೇವೆಯ ಪ್ರಯೋಜನಗಳನ್ನು ಕೂಡ ಈ ಸಂಸ್ಥೆಯ ಮುಖಾಂತರ ಪಡೆದುಕೊಳ್ಳಬಹುದು. ಇದಕ್ಕೋಸ್ಕರ DHL, ಬ್ಲೂಡಾರ್ಟ್ ಹಾಗೂ ಭಾರತದ ದೊಡ್ಡ ಸಂಸ್ಥೆಗಳ ಜೊತೆ ಟೈಅಪ್ ಮಾಡಿಕೊಂಡು 10 ಒಟ್ಟು ಸಂಸ್ಥೆಗಳು ಈ ಡಿಕೆ ಟ್ರಾನ್ಸ್ಪೋರ್ಟ್ ಮುಖಾಂತರ ಲಾಜಿಸ್ಟಿಕ್ ಸೇವೆಗಳನ್ನು ಒದಗಿಸಲಿಕ್ಕಿದೆ. ಅದೇ ರೀತಿ ಉದ್ಯಮವನ್ನು ಪ್ರಾರಂಭಿಸುವವರಿಗೆ ಹೊಸದಾಗಿ ಟ್ರಕ್ಗಳನ್ನು ಅಟ್ಯಾಚ್ ಮಾಡೋದಾದರೆ ಅದಕ್ಕೂ ಸಹ ನಾವು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನು ಆರಂಭಿಸ್ತಾ ಇದ್ದೇವೆ. ಹಾಗೂ ಈ ಮುಖಾಂತರ ದಕ್ಷಿಣ ಕನ್ನಡ ಹಾಗೂ ದಕ್ಷಿಣ ಭಾರತದಲ್ಲೇ ಅತಿ ದೊಡ್ಡ ಮಟ್ಟದಲ್ಲಿ ಟ್ರಾನ್ಸ್ಪೋರ್ಟ್ ಹಾಗೂ ಲಾಜಿಸ್ಟಿಕ್ಸ್ ಸೇವೆಗಳನ್ನು ಒಂದು ಸಂಸ್ಥೆಯ ಗುರಿಯನ್ನು ನಾವು ಈಗಾಗಲೇ ಹಾಕ್ಕೊಂಡಿದ್ದೀವಿ. ಖಂಡಿತವಾಗಲೂ ಮುಂಬರುವ ವರ್ಷಗಳಲ್ಲಿ 2025-26ನೇ ವಾರ್ಷಿಕ ಸಾಲಿನಲ್ಲಿ 10 ಟ್ರಕ್ಗಳ ಜೊತೆಗೆ ಈ ಸಂಸ್ಥೆಯನ್ನು ನಾವು ಆರಂಭ ಮಾಡಿ ಮುಂಬರುವ ವರ್ಷಗಳಲ್ಲಿ ಒಂದು 25ರಿಂದ 50 ಟ್ರಕ್ಗಳನ್ನು ಹೊಂದುವ ಗುರಿಯನ್ನು ನಾವು ಈಗಾಗಲೇ ಹೊಂದಿದ್ದು ಖಂಡಿತವಾಗಲೂ ಇದರ ಸದುಪಯೋಗವನ್ನು ಎಲ್ಲ ಗ್ರಾಹಕರು ಪಡೆಯಬಹುದು ಅಂತ ನಾನು ಎಲ್ಲ ಗ್ರಾಹಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ 2 ವರ್ಷಗಳಲ್ಲಿ 2026-27ನೇ ಆರ್ಥಿಕ ಸಾಲಿನಲ್ಲಿ ವಾರ್ಷಿಕ ಸಾಲಿನಲ್ಲಿ 5 ಜಿಲ್ಲೆಗಳಿಗೆ ನಮ್ಮ ಉದ್ಯಮವನ್ನು ವಿಸ್ತರಣೆ ಮಾಡುವ ಗುರಿಯನ್ನು ಹೊಂದಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಇದ್ರ ಬಗ್ಗೆ ನಾವು ಕಚೇರಿಗಳನ್ನು ಆರಂಭಿಸುವ ಪ್ರಕ್ರಿಯೆಯನ್ನು ಕೂಡ ಆರಂಭ ಮಾಡಿದ್ದೀವಿ. ಮುಂಬರುವ ಒಂದಿಷ್ಟು ವರ್ಷಗಳಲ್ಲಿ ಖಂಡಿತವಾಗಿ ಉತ್ತರ ಭಾರತದಲ್ಲಿ ಕೂಡ ನಾವು ಕಚೇರಿಗಳನ್ನು ಹೊಂದಿ ಭಾರತದಾದ್ಯಂತ, ದಕ್ಷಿಣ ಭಾರತದಾದ್ಯಂತ ಹಾಗೂ ಇಡೀ ದೇಶಾದ್ಯಂತ ನಾವು ಸೇವೆಯನ್ನು ನೀಡುವ ಗುರಿಯನ್ನು ಹೊಂದಿದ್ದೇವೆ. ಸಂಸ್ಥೆಯ ಪ್ರವರ್ತಕಿ ಲೀಸಿ ಡಿಸೋಸಾ, ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಮಿಥುನ್ ರೈ, ಎಂಸಿಸಿ ಬ್ಯಾಂಕ್ನ ಚೇರ್ಮನ್ ಅನಿಲ್ ಲೋಪೋ, ಉದ್ಯಮಿ ಜಾನ್ ಸುರೇಶ್, ದಕ್ಷಿಣ ಕನ್ನಡ ಟ್ರಕ್ ಅಸೋಸಿಯೇಷನ್ ಅಧ್ಯಕ್ಷ ಸುಶಾಂತ್ ಶೆಟ್ಟಿ, ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಚಿತ್ತರಂಜನ್, ಏಂಜಲ್ ರೆಸಿಡೆನ್ಸಿ ಮಾಲಕ ಯೋಗೇಶ್ ಪೂಜಾರಿ, ಮಾಜಿ ಕಾರ್ಪೊರೇಟರ್ಗಳಾದ ಶೋಭಾ ಪೂಜಾರಿ, ಸಂದೀಪ್ ಗರೋಡಿ, ಉದ್ಯಮಿ ದೀಪಕ್ ಡರ್ಮನ್ ಡಿಸೋಸಾ, ತುಳುನಾಡ ರಕ್ಷಣಾ ವೇದಿಕೆಯ ಯೋಗೇಶ್ ಶೆಟ್ಟಿ ಜೆಪ್ಪು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ನಾಗೇಶ್ ಕಾವೂರು, ವಿಫೋ ನ್ಯೂಸ್, ಮಂಗಳೂರು.